ಅದು ನಿಮ್ಮನೆಗೆ ಅಂತ ಏನ್ ಬಂದಿದ್ದಲ್ಲ. ನಾವ್ ಅರ್ಸನ್ ಕೋಟೆ ಮನೆಯಿಂದ ಏನೋ ತರದಿತ್ತು. ಇದೇ ದಾರಿಲಿ ಹೋಗ್ತಿದ್ವಲ್ಲ, ನಿಮ್ಮನ್ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ವಿ ಅಷ್ಟೇ. ಸರಿ, ಬನ್ನಿ ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಯಜಮಾನ್ರೆ, ಕೂತಿರಿ, ಬಂದೆ. ಯಾಕಮ್ಮ ಪಾರ್ವತಿ, ಆದಿತ್ಯ ಅವ್ರನ್ನ ಇಲ್ಲೇ ಕರ್ಕೊಂಡ್ ಬಂದಿದ್ಯಾ? ಅಮ್ಮ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಸಹಾಯನಾ? ಏನ್ ಸಹಾಯ? ಅದು ನೀವಿಬ್ರು ಅನುಷ್ಕನ್ ನಿಜವಾದ ಅಪ್ಪ ಅಮ್ಮ ಅಲ್ಲ. ನೀವಿಲ್ಲಿರೋದಕ್ಕೆ ಕಾರಣ ಏನು ಅಂತ ಯಜಮಾನ್ರ ಹತ್ರ ಹೇಳ್ಬೇಕಿತ್ತು. ಏನ್ ಹೇಳ್ತಿದ್ಯಮ್ಮ ನೀನು? ಇದ್ರಿಂದ ನಿಮ್ಗೇನು ಅಪಾಯ ಆಗೋದಿಲ್ಲ. ನಾವು ನಿಮ್ ಬೆನ್ನ ಹಿಂದೆ ನಿಲ್ತೀವಿ. ಇದ ನೀನ್ ಬಂದಿರೋ ಉದ್ದೇಶ? ಈ ವಿಷಯ ಏನಾರ ಅನುಷ್ಕಂಗ್ ಗೊತ್ತಾದ್ರೆ ನಮ್ಮನ್ ಸಾಯಿಸೇ ಬಿಡ್ತಾಳೆ. ಒಂದ್ಸರಿ ಫೋನ್ ಮಾಡಿ ಅವಳ ವಿಷಯ ಹೇಳಕ್ ಹೋಗಿದ್ದಕ್ಕೆ ನಮ್ ತಲೆಗೆ ಗಂದಿಟ್ಟಿದ್ಲು. ಮತ್ತೆ ಅದೇ ತಪ್ಪು ಮಾಡಿ ನಮ್ ಜೀವ ಕಳ್ಕೊಳಕ್ಕೆ ನಮ್ಗಿಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ, ಇಲ್ಲಾಂದ್ರೆ ನಾನು ಈಗಲೇ ಅನುಷ್ಕಾಗ್ ಫೋನ್ ಮಾಡ್ಬೇಕಾಗತ್ತೆ. ಅಯ್ಯೋ, ಮಾತೆತ್ತಿದ್ರೆ ಏನಮ್ಮ ಅನುಷ್ಕಂಗ್ ಫೋನ್ ಮಾಡಿ ಹೇಳ್ತೀನಿ ಅಂತೀರಾ? ಅವಳ ಹತ್ರ ಯಾವ್ದಾದ್ರು ಒಂದ್ ಒಳ್ಳೆ ಉದ್ದೇಶ ಇದ್ರೆ ಹೇಳಿ, ನಾನು ಕೇಳ್ತೀನಿ. ಆಯ್ತಮ್ಮ, ಯಜಮಾನ್ರ ಹತ್ರ ಅನುಷ್ಕನ್ ಬಗ್ಗೆ ನೀವ್ ಏನೂ ಹೇಳ್ಬೇಡಿ. ಆದ್ರೆ ನಿಮ್ಗೂ ಒಂದ್ ಮನಸ್ಸಾಕ್ಷಿ ಇದೆ ಅಲ್ವಾ? ಅದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ಸರಿ, ಅನುಷ್ಕಾ ಬಗ್ಗೆ ನಮ್ಮ ಯಜಮಾನ್ರ ಹತ್ರ ಹೇಳ್ದೆ ಇದ್ರು ಪರವಾಗಿಲ್ಲ. ಆದ್ರೆ ನನ್ನಿಂದ ನಿಮ್ಗೆ ಯಾವ ಅಪಾಯನೂ ಆಗಲ್ಲ ಅಲ್ವಾ? ನನ್ನ ಹತ್ರನಾದ್ರೂ ಸತ್ಯ ಹೇಳಿ ಅಮ್ಮ. ಅವಳು ನಿಜವಾದ ತಂದೆ ತಾಯಿ ಯಾರು? ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಮ್ಮ. ಇದುವರೆಗೂ ಅದ್ರ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ. ಅವಾಗವಾಗ ನಮ್ ಜೊತೆಲಿರ್ಬೇಕಾದ್ರೆ ಅಮ್ಮ ಅನ್ನೋ ಹೆಸರಲ್ಲಿ ಫೋನ್ ಬರುತ್ತೆ. ಆ ಫೋನ್ ಬಂದ್ರೆ ರೂಮ್ಗೆ ಹೋಗಿ ಮಾತಾಡ್ತಾಳೆ. ಅವಳು ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ನಮ್ಗೇನು ಗೊತ್ತಿಲ್ಲ ಅಮ್ಮ. ಇದುವರೆಗೂ ಅವ್ರು ಇಲ್ಲಿಗೆ ಬರ್ಲೇ ಇಲ್ಲ. ಮೋಸ್ಟ್ಲಿ ಅವ್ರು ಬೇರೆ ದೇಶದಲ್ಲೋ ಅಥವಾ ಯಾವ್ದೋ ಊರಲ್ಲೋ ಇರಬಹುದು. ಅವ್ರ ಹತ್ರ ಫೋನಲ್ಲಿ ಏನ್ ಮಾತಾಡ್ತಾಳೆ ಅಂತ ನೀವ್ ಕೇಳಿಸ್ಕೊಂಡಿದೀರಾ? ಕೇಳಿಸ್ಕೊಳ್ಳೋದ? ಆ ರೂಮ್ ಕಡೆ ತಲೆ ಹಾಕಿದ್ರೆ ಕೊಂದೇ ಬಿಡ್ತಾಳೆ. ಆ ರೂಮ್ ಕಡೆ ಯಾರು ಹೋಗ್ಬಾರ್ದು ಅಂತ ಸ್ಟಿಕ್ ತಗೊಳ್ಳಿ ಆರ್ಡರ್ ಮಾಡಿದಳಮ್ಮ. ಹಾಗಾದ್ರೆ ನೀವ್ ನಮ್ಮ ಯಜಮಾನ್ರ ಹತ್ರ ಸತ್ಯ ಹೇಳಲ್ವಾ ಅಮ್ಮ? ಪಾರ್ವತಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಬಲವಂತ ಮಾಡ್ಬೇಡಮ್ಮ ಪ್ಲೀಸ್. ಅಮ್ಮ, ನಮ್ಮ ಯಜಮಾನ್ರ ಹತ್ರ ಸತ್ಯ ಹೇಳಲ್ಲ ಅಂತ ಹೇಳ್ತಾ ಇದ್ದೀರಾ. ಯಜಮಾನ್ರು ಮೊದಲನೇ ಸಲ ಈ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಕಾಫಿ ಮಾಡ್ಕೊಡ್ತೀರಾ? ಇಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಆಯ್ತಮ್ಮ, ಮಾಡ್ಕೊಡ್ತೀನಿ. ಹೆಸರನ್ನ ಯಾವ ಕಾರಣಕ್ಕೂ ಈ ಕುಟುಂಬದಲ್ಲಿ ಯಾವತ್ತೂ ಎತ್ತಬಾರದು ಅಂತ ಎಷ್ಟೋ ವರ್ಷಗಳ ಹಿಂದೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ತಾನೆ. ಅರಸನ ಕೋಟೆಯ ಪರಮ ಶತ್ರು ಅವಳು. ನಮ್ಮ ಕುಟುಂಬದ ಸರ್ವನಾಶ ಮಾಡೋದಕ್ಕೆ ಹೊಂಚು ಹಾಕೊಂಡಿರೋ ನೀಚ ಹೆಂಗಸು ಅವಳು. ಲೇ ಅಖಿಲಾಂಡೇಶ್ವರಿ, ಇನ್ ಕೇವಲ 2 ದಿನ ನೀನ್ ಯಾರನ್ನ ಶತ್ರು ಅಂತಿದ್ಯೋ ಅದೇ ಶತ್ರುವಿನ ಮಗಳು ನಿಮ್ ಮನೆ ಸೊಸೆಯಾಗಿ ಬರ್ತಾಳೆ. ಸಂತೋಷದಿಂದ ಮನೆ ತುಂಬಿಸ್ಕೊ. ಅದಾದ್ಮೇಲೆ ನರ್ಕ ದರ್ಶನ ತೋರಿಸ್ತೀನಿ. ನಮ್ಮ ಯಜಮಾನ್ರನ್ನ ನೀನ್ ಮದ್ವೆ ಆಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ.
ಎಲ್ರ ಮುಂದೆ ನಿನ್ ಜಾತಕನ ಬಿಚ್ಚಿಡ್ತೀನಿ, ನೋಡ್ತಾ ಇರು. ಪಾರ್ವತಿ ಸರಿ ಇಲ್ಲ, ಯಾವಾಗ ಏನ್ ಬೇಕಾದ್ರೂ ಮಾಡ್ತಾಳೆ. ಆದಷ್ಟು ನಾನು ಆದಿತ್ಯನ ಜೊತೆ ಇರೋದೇ ಒಳ್ಳೇದು. ನೀನೆಂತ ಕಿಲಾಡಿ ಅಂತ ನನಗ್ ಗೊತ್ತಿಲ್ವೇನೆ. ನಾನು ಯಜಮಾನ್ರು ಇಬ್ರು ಒಟ್ಟಿಗೆ ಕಾಣಿಸ್ದೇ ಇದ್ದಾಗ ನೀನ್ ಖಂಡಿತ ಅವ್ರಿಗೆ ಫೋನ್ ಮಾಡೇ ಮಾಡ್ತೀಯ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಫೋನ್ನ ನಾನ್ ಇಸ್ಕೊಂಡಿದ್ದು. ಈ ಇಡಿಯಟ್ಟು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ಯಾಕೆ? ಶತ್ರುಗಳು ನಮ್ ಕಣ್ ಮುಂದೆ ಇದ್ದಷ್ಟು ನಾವು ಸೇಫ್. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೇಬೇಕಾಗತ್ತೆ. ಒಂದ್ ವೇಳೆ ನಮ್ಮನೆಗೇನಾದ್ರೂ ಹೋಗಿರ್ಬಹುದಾ? ಇಲ್ಲ, ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ನನಗೆ ಕಾಲ್ ಮಾಡಿ ತಿಳಿಸಿರ್ತಿದ್ರು. ಮತ್ ಎಲ್ಲಿ ಹೋಗಿದ್ದಾರೆ? ಹೇಗ್ ಕಂಡುಹಿಡಿಯೋದು? ಅಮ್ಮ ಅಮ್ಮ, ಪಾರ್ವತಿ, ಮಾತ್ರೆ ತಗೊಳ್ಳಿಮ್ಮ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲಮ್ಮ. ಇದ್ರಲ್ಲಿ ಉಪಕಾರ ಏನಮ್ಮ ಬಂತು? ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರು ನಮಗ್ ಸಹಾಯ ಮಾಡ್ತಾರೆ. ಅನುಷ್ಕಾ ಫೋನ್ ಮಾಡ್ತಿದ್ದಾಳೆ. ಮನೆಗೆ ಯಾರೇ ಬಂದ್ರು ತಕ್ಷಣ ನನಗೆ ತಿಳಿಸ್ಬೇಕು ಅಂತ ಅನುಷ್ಕಾ ಹೇಳಿದಾಳೆ. ಆದ್ರೆ ನೀನ್ ಬಂದಿರೋ ವಿಷಯನ ತಿಳಿಸ್ಬೇಕು ಅಂತ ನನ್ಗೆ ಅನ್ನಿಸ್ತಿಲ್ಲಮ್ಮ. ನೀವ್ ಬಂದಿರೋ ವಿಷಯ ಏನಾದ್ರೂ ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾಳೆ ಅಮ್ಮ. ಖಂಡಿತ ಅಂತ ಸಂದರ್ಭ ಬರೋದಿಲ್ಲ ಅಮ್ಮ, ನೀವು ಭಯ ಪಡಬೇಡಿ. ಕೂತಿರು ಪಾರ್ವತಿ, ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಎಷ್ಟು ಜನರಿಗೆ ಅಯ್ಯೋ ಅನ್ಸಿದಾಳ ಅನುಷ್ಕಾ. ಇಂಥವ್ರ ಶಾಪ ಅವಳನ್ನ ಸುಮ್ಮನೆ ಬಿಡುತ್ತಾ? ಆದಷ್ಟು ಬೇಗ ಅವಳಿಂದ ಎಲ್ರಿಗೂ ಮುಕ್ತಿ ಸಿಗ್ಬೇಕು. ಅದಾಗ್ಬೇಕು ಅಂದ್ರೆ ಅವಳ ಕಣ್ಣಿನ ಹುಡುಗಿ ಅಲ್ಲ ಅನ್ನೋ ಸತ್ಯ ಸಾಬೀತಾಗ್ಬೇಕು. ಸುಳ್ಳು ಯಾಕೆ ಹೇಳಿದ್ಲು ಅನ್ನೋ ಪ್ರಶ್ನೆ ಯಜಮಾನ್ರ ಮನ್ಸಲ್ಲಿ ಹುಟ್ಕೊಂಡ್ರೆ ಆಗ ಅವಳ ಬಗ್ಗೆ ಇರೋ ಸತ್ಯನ ಯಜಮಾನ್ರ ಮನ್ಸು ಒಪ್ಕೊಳ್ತಾ ಹೋಗುತ್ತೆ. ದೇವ್ರೆ, ಮದ್ವೆಗಿನ್ನೂ ಉಳಿದಿರೋದು 2 ದಿನ. ಆದ್ರೆ ಅನುಷ್ಕಾನೇ ಅರ್ಸನ್ ಕೋಟೆ ಶತ್ರು, ಕಣ್ಣಿನ ಹುಡುಗಿ ಅಲ್ಲ ಅಂತ ನಿರೂಪಿಸೋದಿಕ್ಕೆ ನನ್ಗುಳ್ದಿರೋದು ಇದೇ ಕೊನೆ ಅವಕಾಶ. ಇದ್ರಲ್ಲಿ ನಾನು ಸೋತ್ರೆ ಯಜಮಾನ್ರು ಯಾವತ್ತೂ ನನ್ನ ನಂಬೋದಿಲ್ಲ. ದಯವಿಟ್ಟು ಅನುಷ್ಕಾ ವಿರುದ್ಧ ಬೇಕಾಗೋ ಎಲ್ಲಾ ಸಾಕ್ಷಿಗಳನ್ನೂ ಯಜಮಾನ್ರಿಗೆ ಸಿಗೋ ಹಾಗೆ ಮಾಡಪ್ಪ. ನಾನ್ ಹಾಕೋ ಕಾಲ್ಗೆಜ್ಜೆ ನಾದದಲ್ಲಿ ನೀವಿದ್ದೀರಾ.
ಅಷ್ಟು ಅಪಾಯಕಾರಿ ಅಂತ ಗೊತ್ತಾದ್ಮೇಲೂ ನೀವೊಬ್ರೇ ಅವಳನ್ನ ಎದುರಾಕೊಳ್ಳೋದು ಒಳ್ಳೇದಲ್ಲ. ಹಾಗಾದ್ರೆ ಈ ಹಿಂದೆ ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರಲ್ಲಿ ಅನುಷ್ಕಾ ಕೈವಾಡ ಇದೆ ಅಂತ ಆಯ್ತು. ಏನ್ ಹೇಳ್ತಾ ಇದೆಯಾ ಪ್ರೀತು? ಹೌದು ಬ್ರೋ, ಒಂದ್ಸಲ ಹರೀಶ್ ಬಗ್ಗೆ ಸತ್ಯ ಹೇಳ್ತೀನಿ ಅಂತ ಯಾವ್ದೋ ನಂಬರಿಂದ ಮೆಸೇಜ್ ಬಂತು. ಹರೀಶ್ನ ಮೀಟ್ ಆದ್ರೆ ನಿನ್ ಕಣ್ಣಿನ ಹುಡುಗಿ ಬಗ್ಗೆ ಸತ್ಯ ಗೊತ್ತಾಗತ್ತೆ ಅಂತ ಅವ್ರು ಕಳಿಸಿದ ಜಾಗಕ್ಕೆ ಹೋದೆ. ಆಗ ನನ್ನ ಹತ್ರ ಯಾವ್ದೋ ಒಂದು ಹೆಂಗಸು ಏನೋ ಹೇಳ್ಬೇಕಂತ ನನ್ನ ಹತ್ರ ಬರ್ತಾ ಇದ್ರು. ಆಗ ಒಂದು ಗಾಡಿ ಗುದ್ಕೊಂಡು ಹೋಯ್ತು. ಅದನ್ನ ಆಕ್ಸಿಡೆಂಟ್ ಅಂತ ಅನ್ಕೊಂಡಿದ್ದೆ ನಾನು, ಆದ್ರೆ ಅದು ಕೊಲೆ. ಅದನ್ನ ಮಾಡಿಸಿರೋದು ಅನುಷ್ಕಾ ಅಂತ ಈಗ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಅವತ್ ಅಖಿಲಮ್ಮನ್ ಕೊಲ್ಲೋದಿಕ್ಕೆ ಅಂತ ಒಬ್ಬ ಬಂದಿದ್ನಲ್ಲ, ಅವನನ್ನ ಕಳಿಸಿದ್ದು ಇವಳೇನೆ. ಅವತ್ತವಳಲ್ಲಿಗೆ ಬಂದು ಕಾರಲ್ಲಿ ವಾಪಸ್ ಹೋಗೋವಾಗ ಅವಳ ಕೈಯಲ್ಲಿದ್ದ ಚೈನ್ನ ಗಮನಿಸಿದ್ದೆ. ಅದೇ ಚೈನನ್ನ ಹೊಸ ವರ್ಷದ ದಿನ ಅವಳ ಕೈಯಲ್ಲಿ ನೋಡ್ದೆ. ಅದು ಅವಳ ಕೈಯಲ್ಲಿ ನೋಡಿದಾಗ ನನ್ಗೆ ಯಾಕೋ ಅವಳ ಮೇಲೆ ಅನುಮಾನ ಶುರುವಾಯ್ತು. ಅವಳನ್ನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸ್ತಿದ್ದೆ. ಆಗ ನನ್ನ ಅನುಮಾನ ಗಟ್ಟಿ ಆಗ್ತಾ ಹೋಯ್ತು. ಕಡೆಗೆ ನನಗೆ ಗೊತ್ತಾಯ್ತು, ಇವಳೇ ಅರಸನಕೋಟೆ ಶತ್ರು ಅಂತ. ಅಷ್ಟೇ ಅಲ್ಲ, ಅವತ್ ಅಖಿಲಮ್ಮನ್ನ ಕಾರಲ್ಲಿ ಕೂಡ ಹಾಕಿ ಅವ್ರಿಗೆ ವಿಷದ ಗಾಳಿ ಬಿಟ್ಟಿದ್ದು ಇದೇ ಅನುಷ್ಕಾ. ಹಾಗೆ ನಮ್ಮಪ್ಪ ತಿನ್ನೋ ತುಳಸಿಗೆ ಕ್ರಿಮಿನಾಶಕ ಸಿಂಪಡಿಸಿದ್ದು ಇದೇ ಅನುಷ್ಕಾ. ಆ ಸಮಯದಲ್ಲಿ ನನ್ನ ಜೊತೆ ನಿಂತು ನನಗ್ ಧೈರ್ಯ ತುಂಬಿ ಅನುಷ್ಕಾ ವಿರುದ್ಧ ಹೋರಾಡೋದಿಕ್ ಪ್ರೇರೇಪಿಸಿದ್ದು ಸಾವಿತ್ರಕ್ಕ. ಅವ್ರ ಸಹಾಯದಿಂದಾನೆ ಅನುಷ್ಕಾ ಅವ್ರ ಅಮ್ಮನೆ ಅರಸನಕೋಟೆ ಶತ್ರು ಅಂತ ಕಂಡುಹಿಡಿಯೋದಕ್ಕಾಗಿದ್ದು. ಗೊತ್ತಿದ್ದ ಇಷ್ಟೆಲ್ಲ ವಿಷಯ ನಡೆದಿದ್ಯಾ? ಛೇ, ಹೋಗಿ ಹೋಗಿ ಅಂತ ಒಳ್ಳೆ ಮದ್ವೆ ಆಗಕ್ಕೆ ಹೋಗಿದ್ನಲ್ಲ. ಹೋಗ್ಲಿ ಬಿಡು ಬ್ರೋ, ನಿನ್ ಒಳ್ಳೆತನನ ದೇವ್ರ ಕೈ ಬಿಡ್ಲಿಲ್ಲ. ಅವಳು ಕೆಟ್ಟವಳು ಅಂತ ಪ್ರೂವ್ ಆಯ್ತಲ್ಲ. ಸರಿ, ಮೊದ್ಲು ಹೋಗಿ ವಿಷಯನ ಅಪ್ಪ ಅಮ್ಮಂಗೆ ಹೇಳ ಬನ್ನಿ. ಈ ನಮ್ಮ ಫೋಟೋಗಳ ಮೇಲೆ ಇಂಟು ಮಾರ್ಕ್ ಹಾಕಿರೋದು ಯಾರು? ನಮ್ಮನ್ನ ತುಂಬಾ ದ್ವೇಷ ಮಾಡೋರು ಮಾತ್ರ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯ. ಯಾರು 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 ಇಂಥ ಕೆಲಸ ಮಾಡಿರೋದು? ಈ ಫೋಟೋ ಎಲ್ಲಿ ಸಿಕ್ತು? ಯಾರಮ್ಮ ಇದು? ಅರುಂಧತಿ. ನಮ್ಮ ಅರಸನ ಕೋಟೆಯನ್ನ ಅತಿಯಾಗಿ ದ್ವೇಷ ಮಾಡೋ ಹೆಣ್ಣು. ಈ ಫೋಟೋ ಎಲ್ಲಿ ಸಿಕ್ತು ನಿನಗೆ? ಅನುಷ್ಕಾ ಮನೇಲಿ. ಏನ್ ಹೇಳ್ತಿದ್ಯಾ ಅದಿ? ಈ ಫೋಟೋ ಅನುಷ್ಕನ್ ಮನೇಲಿ ಸಿಕ್ತಾ? ಹಾಗಾದ್ರೆ
ಅನುಷ್ಕನಿಗೂ ಅರುಂಧತಿಗೂ ಸಂಬಂಧ ಇದೆ, ಸಂಬಂಧ ಇದೆ. ಖಂಡಿತ ಇದೆ. ಈ ಫೋಟೋ ಯಾರ್ದು ಅಂತ ಗೊತ್ತಾ ಮಾನುಷ್ಕ? ಇಲ್ಲ ಮಾವ, ಯಾರ್ದು? ನಮ್ಮ ಅರಸನ ಕೋಟೆ ಶತ್ರುದು. ಪಾರ್ವತಿ, ಇದೇನು ಕತೆ? ನಮ್ ಶತ್ರು ಫೋಟೋ ಹಾಕಕ್ ಅನುಷ್ಕಾ, ಸಾರಿ ಅತ್ತೆ, ಹೇಗೆ ರಿಯಾಕ್ಟ್ ಮಾಡಿದೆ. ಈ ಫೋಟೋದಲ್ಲಿರೋರು ನಿಮ್ ಶತ್ರುನೇ ಆಗಿರ್ಬೋದು, ಆದ್ರೆ ಬದುಕಿರೋ ಫೋಟೋಗೆ ಯಾರಾದ್ರೂ ಹಾರ ಹಾಕ್ತಾರಾ? ಫೋಟೋದಲ್ಲಿರೋ ಹೆಂಗಸು ಬದುಕಿದ್ದಾರೆ ಅಂತ ಹೇಗೆ ಹೇಳ್ತೀಯ ಅನುಷ್ಕಾ? ಇಷ್ಟು ವರ್ಷ ಬದುಕಿದ್ಲು, ಆದ್ರೆ ಈಗ ಬದುಕಿಲ್ಲ. ಅವಳು ಸತ್ತು ಹೋಗಿದ್ದಾಳೆ. ನೋ, ಅವ್ರು ಬದುಕಿದ್ದಾರೆ, ಸತ್ತಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಮಾನುಷ್ಕ, ನಿಜಾನೇ ಹೇಳ್ತಾ ಇದ್ದೀನಿ. ಅಲ್ಲ, ನಿನ್ನೆಯಿಂದ ಬೆಳಿಗ್ಗೆವರೆಗೂ ನಾವೆಲ್ಲರೂ ಜೊತೆಲೇ ಇದೀವಿ, ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಇವಾಗ ಸಡನ್ ಆಗಿ ಇವ್ರ ಫೋಟೋ ತೋರಿಸಿ ಇವ್ರು ಸತ್ತೋಗಿದ್ದಾರೆ ಅಂದ್ರೆ ಹೇಗ್ ನಂಬ್ಲಿ? ಹೇಗೆ ಅಂದ್ರೆ ಕೆಲವೇ ಕ್ಷಣಗಳ ಹಿಂದೆ ಅವಳ ಕಥೆನ ನಾನೇ ಮುಗಿಸಿದ್ದೀನಿ. ನೋ ನೋ, ನಿಮ್ ಕೈಯಿಂದ ಯಾರ್ದಾದ್ರೂ ಕೊಲೆ ಆಗುತ್ತೆ ಅಂದ್ರೆ ನಾನ್ ನಂಬಲ್ಲ. ನೋ ನೋ, ನಮಗ್ ಕೇಳ್ ಬಯಸೋ ಶತ್ರುಗಳನ್ನ ನೋಡ್ಕೊಂಡು ನಾವ್ ಕೈ ಕೊಟ್ಕೊಂಡ್ ಕೂರಕ್ಕಾಗತ್ತಾ? ಅದಕ್ಕೆ ಈ ರಾಕ್ಷಸಿನ ಸಂಹಾರ ಮಾಡಿದ್ರೆ ಮಗಳು ತಾನೆ ನಿನ್ನನ್ನೇ ಕೇಳ್ತಿರೋದು. ನೀನು ಅರುಂಧತಿ ಮಗಳು ತಾನೆ? ಹೌದು ಕಣೆ ಅಖಿಲಾಂಡೇಶ್ವರಿ, ನಾನು ಅರುಂಧತಿ ಮಗಳೇ.
ಇವರೇ ನನ್ನ ಹೆತ್ತ ಅಮ್ಮ. ಮೊದಲನೇ ಸಲ ನಾನು ನೀನು ಭೇಟಿ ಮಾಡಿದಾಗ ನನ್ನ ಮನಸ್ಸನ್ನ ಗೆಲ್ಲೋದಕ್ಕೋಸ್ಕರ ನೀನು ಕೊಟ್ಟಂತ ಚಿನ್ನದ ಆಭರಣ ಇದು. ನಿನ್ನನ್ನ ನಮ್ಮ ಮನೆ ಸೊಸೆಯಾಗಿ ತುಂಬಿಸ್ಕೊಳ್ಬೇಕು ಅಂತ ನಾವೇ ಪರ್ಚೇಸ್ ಮಾಡಿ ತಂದಿರೋ ಧಾರೆ ಸೀರೆ. ಇದೆರಡು ಈಗ ಬೆಂಕಿಗೆ ಆಹುತಿ. ಅವಳು ಯಾರ್ಯಾರಿಗೆ ಏನೇನು ಗಿಫ್ಟ್ ಅನ್ನ ಕೊಟ್ಟಿದ್ದಾಳೋ ಎಲ್ಲಾನು ಬೆಂಕಿಗೆ ಹಾಕಿ. ಪ್ರೀತು, ಈಗ ಆ ಫೋಟೋ ಸರ್ದಿ ಅನುಷ್ಕನ್ ಕೈಯಿಂದ ಅದನ್ನ ಕಿತ್ಕೊಂಡು ಬೆಂಕಿಗೆ ಹಾಕು. ಪ್ರೀತು, ಅಮ್ಮನ್ ಬಿಟ್ಟು ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ನಾನು ನಿನ್ ಕೈ ಮುಗಿತೀನಿ ಪ್ಲೀಸ್. ಅನುಷ್ಕಾ ನಿನ್ ಕೈಯಲ್ಲ, ಕಾಲಿಗೆ ಬಿದ್ರು ನಾನು ಬಿಡಲ್ಲ. ನೋಡ್ದ್ಯಾ ಅನುಷ್ಕಾ, ನೀನ್ ಮಾಡಿದ ಅನ್ಯಾಯಕ್ಕೆ ಆ ದೇವ್ರು ನಿನಗೆ ತಕ್ಕ ಶಾಸ್ತಿ ಮಾಡ್ದ. ಡ್ಯಾಡ್, ಇವಳು ತಪ್ಪಗಿಷ್ಟು ಸಾಕಾಗಲ್ಲ. ಹೇಳಿ ಮಾಮ್, ಇವಳು ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಪೊಲೀಸ್ ಒಪ್ಸೋದೇ ಸರಿ. ಬೇಡಪ್ಪ, ಪೊಲೀಸ್ವರೆಗೂ ಹೋಗೋದ್ ಬೇಡ. ಅನುಷ್ಕಾ, ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಆದ್ರೂ ಎಲ್ಲ ದ್ವೇಷಗಳನ್ನು ನಾವು ಮರಿತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೀನ್ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮಿಸಿದ್ರು ಕ್ಷಮಿಸ್ಬೋದು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಮೊದ್ಲು ಇವ್ರುಗಳಿಂದ ತಪ್ಪಿಸ್ಕೊಳ್ಳೋಣ, ಆಗ ನನಗೆ ಇನ್ನೊಂದ್ಸಲ ಸೇಡ್ ತೀರ್ಸ್ಕೊಳ್ಳೋ ಅವಕಾಶ ಸಿಗುತ್ತೆ. ನಿಮ್ಮನ್ನ ಅತ್ತೆ ಅಂತ ಕರೆಯೋ ಯೋಗ್ಯತೆನೂ ನನಗಿಲ್ಲ. ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಅರ್ಹತೆನೂ ಇಲ್ಲ. ಆದ್ರೂ ಕೈ ಮುಗ್ದು ಬೇಡ್ಕೊತಿದ್ದೀನಿ, ನನ್ನನ್ನ ಬಿಟ್ಬಿಡಿ. ನೀನು ಮಾಡಿರೋ ಈ ಘೋರವಾದ ಅಪರಾಧಕ್ಕೆ ಕ್ಷಮಿಸ್ತಾ ಇದ್ದೀನಿ, ಧಾರಾಳವಾಗಿ ಹೋಗು ಅಂತ ರಾಜಾರೋಷವಾಗಿ ಕಳಿಸ್ಕೊಡೋ ಅಷ್ಟು ಒಳ್ಳೆ ಗುಣ ನನ್ನಲ್ಲಿಲ್ಲ. ಪಾರ್ವತಿ, ಇವಳು ಕತ್ತು ಹಿಡಿದು ಗೇಟಿಂದ ಆಚೆ ತಳ್ಳಮ್ಮ. ಸತ್ಯ ಅಸತ್ಯದ ನಡುವೆ ಕೊನೆಗೂ ಸತ್ಯನೇ ಗೆಲ್ಲುತ್ತೆ ಅಂತ ಈಗ್ಲಾರು ಗೊತ್ತಾಯ್ತಾನೆ. ನೋಡ್ಯೋ